ನಿಲ್ಲು. ನಾನ್ಯಾರೆಂಬುದು ತಿರುಗಿ ನಿಂತು ಮಾತನಾಡು. ಅಲ್ಲೋ ಮಾರಾಯ, ನೀನ್ ಯಾರಾದ್ರೇನು ಮಾರಾಯ? ಮನುಷ್ಯರನ್ನ ಬಿಟ್ಟದ ಏನ್ ನೀನು? ಅಲ್ರಿ ಧನ್ಯರ, ನಿಮ್ಮ ನೋಡ್ಲದ ಯಾನರೇ ತಪ್ಪು ಮಾತಾಡಿ ಏನೋ ಮಾತಾಡೇನ್ರಿ, ನನ್ನ ಕ್ಷಮಿಸಿ ಬಿಡ್ರಿ, ನಿಮ್ಮ ಕಾಲಿಗೆ ಬಿಡ್ತೇನ್ರಿ. ನಿನ್ನಂತ ಗುಮಾಸ್ತರನ್ನು ಕ್ಷಮಿಸಿ ಹಾಗೆ ಕೈ ಬಿಡಾರ ಕತ್ತಿ. ನಿಷ್ಠಾವಂತ ಗುಮಾಸ್ತರನ್ನು ಎಲ್ಲ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಿನ್ನ ಸಾಹುಕಾರನಿಗೆ ಮಂಗಳಾರತಿ ಬಿಟ್ಟೆ. ತಂದೆ ಮಕ್ಕಳನ್ನು ಅಗಲಿಸಿಬಿಟ್ಟೆ. ತಂದೆ ಮಕ್ಕಳ ಆಸ್ತಿಯನ್ನು ಭಾಗ ಮಾಡಿಸಿಬಿಟ್ಟೆ. ಅದನ್ನೆಲ್ಲ ನೋಡಿ ನಾನು ನಿನ್ನ ಕ್ಷಮಿಸಬೇಕೆ? ಆ ಕಪಟ ನಾಯಿಗೆಂದರಿಗೆ ದಕ್ಕಂತ ಮಾಡಿದೆ. ಅದನ್ನೆಲ್ಲ ನೋಡಿ ನಾನು ಶ್ರಮಿಸಬೇಕೆ? ಇಲ್ರಿ, ನಾ ಅಂತ ಕೆಲಸ ಏನು ಮಾಡಿಲ್ರಿ. ಪ್ರಕಾಶ್ ಅಪ್ಪನವ್ರಿಗೆ ಹೆಸರಿಗಿದ್ದ ಆಸ್ತಿನ ನಾಗೇಂದ್ರನಿಗೆ ನಾನು ಮಾಡಿಸಿಲ್ಲ. ದೇವರಾಣಿಗೂ ಸತ್ಯ, ದೇವರಾಣಿಗೂ ಸತ್ಯ. ಬಾಯಿ ಮುಚ್ಚೋ ಕತ್ತೆ. ಅಂದು ಮಧ್ಯರಾತ್ರಿ ಮದ್ಯಪಾನ ಮಾಡಿಸಿ ಮೋಸ ಮಾಡಿದವರು ನೀವಲ್ಲೇ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ನೋಡಿದ್ಯಾ ಕುಬೇರನನ್ನು. ಅವಳ ತಂಗಿ ಶೀಲೆಗೆ ಕಾರಣ ಯಾರು? ಬೇಗನೆ ಬಗಳು. ಅದನ್ನೆಲ್ಲ ಸಣ್ಣ ಧನ್ಯರ ಕೈಲಿಂದ ನಾಗೇಂದ್ರಪ್ಪ ಮಾಡ್ಸ್ಯಾನ್ರಿ. ನಾಗೇಂದ್ರ ಹೆತ್ತವ್ರನ್ನ ಕಳೆದುಕೊಂಡು ತುತ್ತು ಗೂಳಿ ಗತಿ ಇಲ್ಲದೆ ಬೀದಿಯಲ್ಲಿ ಬಿದ್ದವನು ತಂದು ಜೋಪಾನ ಮಾಡಿದಕ್ಕೆ ನನಗೆ ಸರಿಯಾಗಿ ಬುದ್ಧಿ ಕಲಿಸಿದೆ. ನಾನು ನಿನಗೆ ಬುದ್ಧಿ ಕಲಿಸಿದೆ, ಬಿಡಲಾರೆ. ಗೋವಿಂದ್, ಇಂದಿನ ಪ್ರಕಾಶನ ಸಂಚಾರ ಬಿಟ್ಟು ಬಿಡು. ಅಪ್ಪನೇ ದನಿ. ಹಾಗಾದ್ರೆ ನಾಗೇಂದ್ರ ಹೆಸರಿದ್ದ ಆಸ್ತಿಯನ್ನು ಹಿಂತಿರುಗಿಸುವುದು ಹೇಗೆ? ಅದೆಲ್ಲ ನನ್ನ ಕೈಯಾಗ ಐತ್ರಿ. ಈಗ ಮನೆಗೆ ನಡ್ರಿ, ನಾ ಎಲ್ಲ ಮಾಡಿಕೊಡ್ತೇನೆ. ನಡ್ರಿ ನಿಮ್ಮ ಹೆಸರಿಗೆ. ನಗು ನಗುತ್ತಾ ನಾ ಬರುವೆ, ನಗುವಿನಲ್ಲೇ ಮನಸಿರುವೆ. ನಗು ನಗುತ್ತಾ ನಾ ಬರುವೆ, ನಗುವಿನಲ್ಲೇ ಮನಸಿರುವೆ. ಕುಣಿಸಲು ನೀನು, ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ. ಏ ಸುಸು, ಅಲ್ಲಿ ನೋಡಲ್ಲಿ ನಿಮ್ಮಪ್ಪ ಮತ್ತೆ ಎತ್ಲಾಗ್ರೆ ಹೊಂಟಾನ. ನಡಿ, ಪಟ್ಟಣವನ್ನ ಕರ್ಕೊಂಡು ಬರೋಣಂತ. ಹೌದಲ್ಲ, ಅವನು ಪಟ್ನ ಅವನು ಮಾಡ್ತಿಲ್ಲ ಅಂತ ಕೇಳ್ಬಿಡ್ಬೇಕು. ಈಗ ಹಿಡದ ಕೈ ಬಿಡೋದ ಬೇಡ, ನಡೆದ ಬಿಡ್ಲಿ, ಅವನವನು ಹಿಡ್ಕೊಂಡು ಬಿಡೋಣ ಅಂತ. ಹಂಗಾದ್ರೆ ಅವನ ಕಾಲ ಕೈಯ ಕಟ್ಟಿ ಒಗಿನ ಅಂತೇನ ಮತ್ತ? ಅಲ್ಲ, ಮದುವೆ ಮಾಡ್ತೀವಿ ಇಲ್ಲ ಯಪ್ಪ ಅಂತ ಕೇಳಿ ಬಿಡೋಣ. ಮದುವೆ ಮಾಡ್ಲಿಲ್ಲ ಅಂದ್ರೆ ಜರ ಬಿಡೋದ ಬೇಡ. ಅಲ್ಲ, ಅಲ್ಲಿ ನೋಡಲ್ಲಿ ಮುಂದೆ ಕಾಣ್ತೈತ್ಲ ನಮ್ಮ ಹೊಲ, ಅಲ್ಲಿ ಸಿದ್ದನ ಗವೆ ಐತೆ. ಆ ಗವೆದಾಗ ಹಾಕಿ ಅವನ ಗಪ್ಪನ ಮತ್ತೆ ಮುಚ್ಚ ಬಿಡೋಣ. ನಡಿ. ನನ್ನ ಪ್ಲಾನ ಚಲೋ ತಗದಿಲ್ಲ ನೀನು ಪ್ಲಾನ್. ಅಲ್ಲ, ಅವನು ಸಾಯಿ ಹೊಡೆದ ಮನಿಗೊಮ್ಮೆ ಗೋರಿಗೊಮ್ಮೆ ಹೊಯ್ಕೊಂತ ಅಡ್ಡಾಡಂತೆ. ನನಗೆ ಹೆಂಗೆ ನಿನ್ ಪ್ಲಾನ್? ಏ ಸುಶೀಲಾ, ಅವನ ಸಾಯಿ ಹೊಡಿನಂಗ ಮಾಡೋಣ ಅಂತೇನ? ಅವನ್ ಹೆಂಗಾರೆ ಅಂಜಿಕೆ ಹಾಕಿ ನಿನ್ನ ಮದುವೆ ಹಂಗ ಮಾಡೋದ. ಅವನ ಸಾಯಿ ಹೊಡೆದು ಬಿಡೋಣ ಅಂತೇನ? ಏ ಬ್ಯಾಡೋ ಮರೆಯ, ಹಂಗೇನು ಸಾಯಿ ಹೊಡೆದ್ ಬೇಡ. ನೀ ಎಲ್ಲರ ಹಂಗ ಸಾಯಿ ಹೊಡೆದ್ ಮಾಡಿದೆ ಅಂದ್ರ ಹೋಗಿ ಅವನವ್ನ ಗೌಡ್ರ ಮುಂದೆ ಅಪ್ಪನ ಮುಂದೆ ಹೇಳಿದ ಅಂದ್ರ ನಮ್ಮ ಮದುವೆ ಎಲ್ಲ ಕ್ಯಾನ್ಸಲ್ ಆಗತ್ತ. ಆಮೇಲೆ ಹೆಂಗ್ ಮಾಡೋಣಂತಿ? ಏ ಅವ್ರಿಗೆ ಯಾಕೆ ಹೆದರ್ತಿ? ಅವ್ರಿಗೆ ನಾ ಹೆದರೋದಿಲ್ಲ. ಅವ್ರು ಎಷ್ಟು ಹೆದರಿಕೆ ಹಾಕ್ತಾರ ಹಾಕ್ಲಿ. ಆದ್ರ ನಿಂದ ಪ್ಲಾನ್ ಫಿಕ್ಸ್ ಮಾಡಿಬಿಡುನು. ಹೆಂಗಂತ್ಯ? ಆಯ್ತು ನಡಿ, ಹಂಗಾದ್ರ ಅಷ್ಟ ಮಾಡೋಣಂತ. ಲೇ ನೋಡಲ್ಲಿ ಕೊಳದಾಗ ಯಾರು ಬರಕತ್ತಾರ, ಅವ್ರು ಯಾರದಾರಂತ ನಾವು ಸುದ್ದಿ ನೋಡಿ ಹೋಗೋಣ. ನಡಿ ಹೋಗೋಣ. ನಡಿ ನಿಮ್ಮ ಅಪ್ಪ ಮತ್ತೆ ಎತ್ಲಾಗಿರ ತಪ್ಪಿಸ್ಕೊಂಡು ಬಿಟ್ಟನು. ನಡಿ, ಅವನ ಗಪ್ಪನ ಹಿಡ್ಕೊಂಡು ಬರೋಣಂತ. ಮತ್ತ ಹೋಗಿ ಮಸ್ತರ್ ಒಂದ ಅನುಸಾರದಲ್ಲಿ ಕನಕನಲ್ಲ ಓದ್ತಿರ್ರಿ. ಜಿಗಿತಾವಲ್ಲ ಗಗಲ್ಲ ಅನುಸಾರದಲ್ಲಿ ಕನಕನಲ್ಲ ಮೌಲ ಅನಸಾನಿ ಮೌಲ ಜಿಗಿತಾವಲ್ಲ ಗಗಲ್ಲ ಅನುಸಾರ ಬಾರ್ಸಾವ ಜಾರ್ಸಾವ ಅನುಸಾರ
ಹೋಯ್ತೀನಿ ಬರ ಮನಕ ನಿನ್ನ ಹೋರಿ ಬಿದ್ದಕ್ಕೆ ತನಕ ನಗತೀನಿ ಬರ ಮನಕ ನಿನ್ನ ಹೋರಿ ಬಿದ್ದಕ್ಕೆ ತನಕ ಕಣ್ಣ ಹಾಲತಿಯ ಮಡಿಗಳು ಮಾವ ಪಟ್ನ ಯಾರೋ ಕೊಳದಾಗ ಬರಾಕತ್ತಾರ ನಡಿ ಹಂಗಂದ್ರೆ ಯಾರಂತ ನೋಡೋಣ. ಅಲ್ಲ ಎಲ್ಲಿ ಎಲ್ಲ ಕುಂತಾರ ನಮ್ಮ ಹುಡುಗರ ಅವ್ರನ್ನ ಎದ್ದು ಒಮ್ಮೆ ಕುಣಿದು ನೋಡಿಲ್ಲ. ಅವ್ರು ಕುಣಿಯಂಗೊಂಡು ಏನಾದ್ರೆ ಹೋಗಿಲ್ಲ. ಅವ್ರದ್ದು ಎದ್ದಲ್ಲಿ ಕುಣಿಯಾಕತ್ತಂದ್ರ ನೀ ಒಳಗೆ ಓಡಿ ಬ್ಯಾಡ ಅವ್ರು ಕುಣಿಸೋದು ಅಲ್ಲೇ ಇರಲ್ಲ ಸಾಕು. ನಾವು ಒಳಗೆ ಓಡಲು ಬಿಡ, ನಾವು ಒಳಗೆ ಓಡ್ರೆ ನೀರೇ ಕುಣಿಸಬಲ್ಲ. ನಿಂದು ನೋಡಿ ನಂದ ಇಲ್ಲಿ ಕುಣಿವತ್ತು ಇನ್ನು ಅವ್ರದ್ದು ಇಲ್ಲಿ ಕುಣಿಬೇಕ. ಮಾವ ನಿಂದು ಕುಣಿಸೋದ್ ಬೇಡ ನಂದು ಕುಣಿಸೋದ್ ಬೇಡ, ನಡಿ ಹೋಗೋಣ. ಮತ್ತೆ ಬರ್ತೈತಿ ಸದ್ದ ಈಗ ಹೊಳ್ಳಿ ಬಾ. ಇಲ್ಲಿ ಮಲಗಿದ ಸರ್ಪವನ್ನು ಹೆಡೆ ತುಳಿದು ಯಾವಾಗ ಎಬ್ಬಿಸಿ ಅಂದ ಬಳಿಕ ನಿನ್ನನ್ನು ನಾನು ಜೀವ ಸಹಿತ ಉಳಿಸಲಾರೆ. ನಾಗೇಂದ್ರ, ಮನೆಯಲ್ಲಿ ಮಲಗಿದ್ದಾಗ ನಿನ್ನನ್ನು ಕಡೆದರೆ ಇವನು ಗಂಡಸಲ್ಲ. ಕಾರಾಡುವೆಯಲ್ಲಿ ಬೇಟೆಯನ್ನು ಓಡಾಡಿಸಿ ಬೇಟೆಯಾಡಿದಂತೆ ನಿನ್ನನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದೇನೆ. ನಾಗೇಂದ್ರ, ಬೇಡಗೊಂಡ, ನಾನು ಯಾರೊಂದು ನಿನಗೆ ಗೊತ್ತಿಲ್ಲ. ಸುಮ್ಮನೆ ಹೊರಟು ಹೋಗಲಿಲ್ಲ. ಬಿಡಬೇಕೆಂದು ಬಂದಿಲ್ಲ ನಾನು ಈ ಕೆಲಸವನ್ನು. ನಿನ್ನ ರುಂಡವನ್ನು ಕತ್ತರಿಸಿ ಅಗಸಿ ಬಾಗಿಲಿಗೆ ನೇತು ಹಾಕುತ್ತೇನೆಂದು ಪಣ ತೊಟ್ಟು ಬಂದಿದ್ದೇನೆ. ನಾಗೇಂದ್ರ, ಕೊನೆಯ ನಿಮಿಷ ಉಳಿದಿದೆ. ಬೇಗನೆ ಸ್ಮರಿಸು ನಿನ್ನ ತಂದೆ ತಾಯಿಯನ್ನು. ಬೇಡಗೊಂಡ, ನೀನು ಕೇಳಿದಷ್ಟು ಹಣವನ್ನು ಕೊಡ್ತೇನೆ. ನನ್ನನ್ನು ಬಿಟ್ಟು ಬಿಡು. ನೀನೇನು ತಪ್ಪು ಮಾಡಿಲ್ಲ. ಲೇ, ತಪ್ಪು ಒಪ್ಪಿಕೊಳ್ಳದ ಕತ್ತೆ. ಹಿಂದೊಂದು ದಿನ ನನ್ನ ವಂಶದ ಕುಡಿಯ ಬೇರನ್ನು ಕತ್ತರಿಸಿ ಹಾಕಿದ ಗಂಡುಗಲಿ ನೀನೇ ಅಲ್ಲವೇ? ನಿನ್ನ ಜೀವದ ಗೆಳೆಯನ ಹೆಂಡತಿಯನ್ನು ಅಗಲಿಸಿದ ಪಾಪಿ ನೀನೇ ಅಲ್ಲವೇ? ವೀರ ಕರ್ನಾಟಕದಲ್ಲಿಯೇ ಕನ್ನಡಿಗರ ಹುಲಿಯಾಗಿ ಬಾಳುತ್ತಿರುವ ಆ ಶ್ರೀಮಂತ್ ನಾರಾಯಣ ಬಾಳನ್ನು ಹಾಳು ಮಾಡಿದವನು ನೀನೇ ಅಲ್ಲವೇ? ನಾಗೇಂದ್ರ, ಕನ್ನಡ ವೀರ ನಾರಿಯರ ಮಾಂಗಲ್ಯಕ್ಕೆ ಕುತ್ತು ತಂದ ನಿನ್ನನ್ನು ಹಾಗೇ ಬಿಡುವುದಿಲ್ಲ. ಮುಗಿಯಿತು ನಿನ್ನ ಆಯುಷ್ಯ. ಅಮ್ಮ, ನೀರು, ನಾನು ಈ ಕೇಳಲಿ ಮಹಾಪಾಪಿ. ನಾನು ಎಲ್ಲರನ್ನು ಮೋಸ ಮಾಡಿದಿ. ಆದರೆ ನೀನು ಸರಿಯಾಗಿ ಶಿಕ್ಷೆಯನ್ನು ಕೊಟ್ಟು ಬಿಟ್ಟಿ. ನಿನಗೆ ಒಂದು ಹೇಳ್ತೇನೆ ಕೇಳು. ಆ ಪ್ರಕಾಶನಿಂದ ಕುಬೇರನ ತಂಗಿ ಸವಿತೆಯ ಶೀಲಕ್ಕೆ ಕಾರಣ ಆದ ನಾನು. ನನ್ನನ್ನು ಕ್ಷಮಿಸಿಬಿಡು. ಅವರಿಗೆ ಇಬ್ಬರಿಗೆ ತಾಳಿ ಕಟ್ಟಿಸಿ ಮದುವೆ ಮಾಡುವ ಜವಾಬ್ದಾರಿ ನಿಂದುಗೊಂಡ ನಿಂದು. ಅಮ್ಮ, ಏನು ಸತ್ಯದಿಂದ ದೇಶ ಸೇವೆ ಮಾಡುತ್ತಿರುವ ಆ ಕುಬೇರನ ತಂಗಿಯ ಶೀಲಕ್ಕೆ ಕಾರಣಾದನೇ ಪ್ರಕಾಶ. ಎಲ್ಲ ನೀಚ, ನೀನಿಂತ ಹೇಸಿ ಕಾರ್ಯವನ್ನು ಮಾಡಿ ಈ ನಾಗೇಂದ್ರನನ್ನು ಕೊಲೆ ಮಾಡಲು ಕಳಿಸಿದೀಯಾ? ಎಲ್ಲ ಬದ್ಮಾಶ್, ನಿನ್ನನ್ನು ಸಹ ಬಿಡುವುದಿಲ್ಲ. ನಿನ್ನ ರುಂಡವನ್ನು ಕತ್ತರಿಸಿ ನಮ್ಮ ಊರಿನ ಹುಣಸಿ ಗಿಡಕ್ಕೆ ನೇತು ಹಾಕದಿದ್ದರೆ ನನ್ನ ಹೆಸರು ಬಂಡ ಭೀಮನ ಮಗ ಗುಂಡನೇ ಅಲ್ಲ. ಬರ್ತಾ ಇದ್ದೀನಿ. ಕೊಲೆ ಮಾಡಿ ಪ್ರಕರಣಕ್ಕೆ ಅರೆಸ್ಟ್ ಮಾಡಲು ಬಂದಿದ್ದೀನಿ. ನಿಜ ಸಾಹೇಬರೇ, ಈ ನಾಗೇಂದ್ರನನ್ನು ನಾನೇ ಕೊಲೆ ಮಾಡಿದ್ದೇನೆ. ಆದರೆ ಇನ್ನೊಂದು ಕಾರಣನೇ ಉಳಿದಿದೆ. ಅದನ್ನು ಮುಗಿಸಿ ಸಂತೋಷದಿಂದ ನಾನೇ ಕೈಗೆ ಬೇಡಿ ಹಾಕಿಕೊಳ್ಳುತ್ತೇನೆ. ಬಾಯ್ ಮುಚ್ಚೋ ಬದ್ಮಾಶ್, ಅಧಿಕಾರ ಎದುರು ಮತ್ತೊಂದು ಕೊಲೆ ಮಾಡ್ತೀವಿ ಹೇಳ್ತಾರಲ್ಲ. ಬಿಸಿ ಈ ಶವನ ಪೋಸ್ಟ್ ಮಾರ್ಟಮ್ ಮಾಡಿ ಇವನು ಅರೆಸ್ಟ್ ಮಾಡ್ಕೊಂಡ್ ಬಂದ್ಬಿಡಿ.
ಮಗಳೇ ಸವಿತಾ, ಯಾಕಮ್ಮ ಇನ್ನೂ ಮಲ್ಕೊಂಡಿದ್ದೀಯಲ್ಲ? ಯಾಕೆ ಮೈಯಲ್ಲಿ ಹುಷಾರಿಲ್ವಾ? ಹಾಗೇನಿಲ್ಲಪ್ಪ, ನಾನು ಹುಷಾರಾಗೇ ಇದ್ದೀನಿ. ಇಲ್ಲಮ್ಮ, ಅದು ಯಾಕೋ 4 ದಿನಗಳಿಂದ ನೋಡ್ತಾ ಇದ್ದೀನಿ, ನಿನ್ನ ಮುಖ ಸಪ್ಪಗವಾಗಿದೆಯಲ್ಲ. ಯಾಕಿಲ್ಲಪ್ಪ, ನಿನ್ನಿಂದ ಯಾಕೋ ನನಗೆ ವಾಂತಿ ಬಂದ ಹಾಗೆ ಆಗ್ತಾ ಇದೆ. ಎಂತ ಹುಚ್ಚು ಮಗಳಿದ್ದೀಯಮ್ಮ ನೀನು. ನನಗೆ ಸ್ವಲ್ಪನಾದರೂ ಹೇಳಬಾರ್ದೆ? ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ನಾನು ಹೋಗಿ ಡಾಕ್ಟರ್ನು ಕರೆದುಕೊಂಡು ಬರ್ತೇನೆ. ಡಾಕ್ಟರೇ, ನನ್ನ ಮಗಳ ಕಾಯಿಲೆ ಏನನ್ನೋದು ತಿಳಿಯುತ್ತೆ? ತೀರಿದೆ. ಹಾಗಾದ್ರೆ ಯಾವ ಔಷಧಿಯನ್ನು ತೆಗೆದುಕೊಂಡು ಬರಲಿ? ಅದೇನಂತ ದೊಡ್ಡ ಕಾಯಿಲೆ ಅಲ್ಲ, ಅಷ್ಟೇಕೆ ಗಾಬರಿಗೊಂಡು ಮಾತನಾಡುವಿರಿ? ಇವಳಿಗ ಒಂದು ಮಗುವಿನ ತಾಯಿಯಾಗುತ್ತಿದ್ದಾಳೆ. ಅಂದರೆ ನಿಮ್ಮ ಮಾತಿನ ಅರ್ಥ? ತಮ್ಮ ಮಗಳೀಗ 3 ತಿಂಗಳು ಗರ್ಭಿಣಿಯಾಗಿದ್ದಾಳೆ. ಹಾ, ನಾನಿನ್ನು ಬರುತ್ತೇನೆ. ಲೇ ಜಾರ್ನಿ, ಏನು 3 ತಿಂಗಳು ಗರ್ಭಿಣಿನ? ಲೇ ಜಾರ್ನಿ, ಮತ್ತೊಮ್ಮೆ ನುಡಿಸಿದರು ಅಪ್ಪ ಎಂದೋ ಈ ನಿನ್ನ ಹೊಲಸು ನಾಲಿಗೆಯಿಂದ. ತಾಯಿ ಇಲ್ಲದ ತಬ್ಬಲಿ ನೀನೆಂದು ಮುದ್ದಾಗಿ ಬೆಳೆಸಿ ಜೋಪಾನ ಮಾಡಿದ ನಿನ್ನ ತಂದೆಯ ಮುಖಕ್ಕೆ ಮಂಗಳಾರತಿ ಎತ್ತಿದೆಯಲೇ. ಮಗಳ ಬಾಳನ್ನೇ ಒಳ್ಳೆಯದು ಅನಿಸಿ ಮಗಳನ್ನು ಬಾಳನ್ನೇ ಬಂಗಾರ ಅನಿಸಬೇಕೆಂದಿರುವ ನಿನ್ನ ತಂದೆಯ ಮುಖಕ್ಕೆ ಮಂಗಳಾರತಿ ಎತ್ತಿದೆ. ಮಗಳು ಯಾರೊಡನೆ ಕದ್ದು ಕಾಮದ ನಾಟಕವಾಡಿ ಈ ಹಾದರದ ಪಿಂಡವನ್ನು ಕಟ್ಟಿಕೊಂಡು ಬಂದಿರುವೆ. ಅಪ್ಪ, ಅದನ್ನು ನನ್ನ ಬಾಯಿಂದ ಕೇಳುವುದಕ್ಕಿಂತ ಮುಂಚಿತವಾಗಿ ನನ್ನ ಕದ್ದು ಹೆಚ್ಚಿಗೆ ಕೊಂದಾಕಿಬಿಡಪ್ಪ ಈ ಪಾಪಿಯನ್ನು. ನೀನು ಪಾಪಿಯಲ್ಲಮ್ಮ, ನಿನಗೆ ಜನ್ಮ ಕೊಟ್ಟಿರುವ ನಾನು ಪಾಪಿ. ಸವಿತಾ, ನಿನ್ನ ಕುತ್ತಿಗೆಗೆ ಕೈ ಹಾಕುವ ಹಕ್ಕು ನನಗಿದ್ದಿದ್ದರೆ ನೀನು ಈ ಕಾರ್ಯವನ್ನು ಮಾಡುತ್ತಿರಲಿಲ್ಲಮ್ಮ, ಮಾಡುತ್ತಿರಲಿಲ್ಲ. ಮುಚ್ಚು ಮರೆಯಲ್ಲಿ ಕದ್ದು ಕಾಮದ ನಾಟಕವಾಡಿ ಈ ಹಾದರದ ಪಿಂಡಕ್ಕೆ ಯಾರು ಕಾರಣಭೂತರಾಗಿರುವರು ಅವರೊಡನೆ ಕುತ್ತಿಗೆ ಹಿಚ್ಚಿಕೊಂಡು ಸತ್ತು ಹೋಗು. ಹಾ, ಹೋಗು, ನನ್ನ ಕಣ್ಣೆದುರಿಗೆ ನಿಲ್ಲಬೇಡ, ಸತ್ತು ಹೋಗು. ನನ್ನ ಮಗಳು ವಿಷ ಕುಡಿದು ಸತ್ತವೆಂದು ನೆಮ್ಮದಿಯಿಂದ ಕಾಲ ನಗುತ್ತೇನೆ. ನಿನ್ನ ಮಾತಿಗೆ ಏನೆಂದು ಉತ್ತರ ಕೊಡಲಿ ಅಂತ ನನಗೆ ತಿಳಿದಾಗಿದೆಯಪ್ಪ. ತಂದೆ ಅಣ್ಣಂದರಿಗೆ ಮುಖ ತೋರಿಸಿದೆ, ನಿಮ್ಮಿಂದ ಬಹುದೂರವಾಗಿ ಮೃತ್ಯುವಿನ ಲೋಕಕ್ಕೆ ಸಾಗಬೇಕು ಅಂತ ಆಸೆ ಇಟ್ಟುಕೊಂಡಿದ್ದೆ. ಆದರೆ ತಾಯಿ ನೆನಪಾಗಿ ಮತ್ತೆ ನಾನು ಬದುಕಿದೆ. ಇವತ್ತು ಸೂಳಿಯಾಗಿ ನಿನ್ನ ಎದುರಿಗೆ ನಾನು ನಿಂತಿದ್ದೇನೆ. ದಯವಿಟ್ಟು ನನ್ನ ಮಗಳನ್ನು ಕ್ಷಮಿಸಿಬಿಡಪ್ಪ. ನನ್ನ ಬಾಳನ್ನೇ ಹಾಳು ಆಗಿ ಹೋಯಿತು. ದಯವಿಟ್ಟು ನಿನ್ನ ಕೈಯಾರೆ ಕೊಂದು ಹಾಕಬೇಡ. ನನ್ನ ಪಾದಗಳನ್ನು ಮುಟ್ಟಬೇಡ. ಮಗಳ ಬಾಳನ್ನೇ ಬಂಗಾರ ಅನಿಸಬೇಕೆಂದಿರುವ ನಿನ್ನ ತಂದೆಯ ಮುಖಕ್ಕೆ ಮಂಗಳಾರತಿ ಎತ್ತಿದೆಯಲೇ. ಮಗಳು, ನಿನ್ನ ಕುತ್ತಿಗೆ ಕೈ ಹಾಕಿದ್ದು ನನಗಿದ್ದಿದ್ರೆ ನೀನು ಈ ಕಾರ್ಯವನ್ನು ಮಾಡ್ತಿರ್ಲಿಲ್ಲಮ್ಮ, ನೀನು ಮಾಡ್ತಿರ್ಲಿಲ್ಲ. ಅಪ್ಪ, ಸವಿತಾ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿರುವುದು ಒಂದೇ ಒಂದು ಬಂಗಾರದಂತ ಹೆಣ್ಣು. ಅದು ಸಿಹಿ ಫಲ ಕೊಡುವ ಸಸಿ ಎಂದು ನಾನು ನೀರು ಹಾಕಿ ಜೋಪಾನ ಮಾಡಿದೆ. ಯಾಕೆ ಗೊತ್ತಾ? ಅದು ಮುಂದೊಂದಿನ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಸಿಹಿ ಫಲ ಕೊಟ್ಟು ಅನಾಥರಿಸುವ ನೆರಳಾಗಿರುತ್ತದೆ ಎಂದು ನಾನು ನಂಬಿದೆ. ಆದರೆ ಅದು ಜೋಪಾನ ಮಾಡಿದ ಮಾಲಕನಿಗೆ ಕಣ್ಣಲ್ಲಿ ಮಣ್ಣೆರಚಿ ವಿಷದ ಕಾಮಿನಿ ಫಲವಾಗಿ ಕೊಟ್ಟು ಬಿಟ್ಟುತ್ತಮ್ಮ, ಕೊಟ್ಟು ಬಿಟ್ಟುದು. ಅಪ್ಪ, ಸವಿತಾ, ನನ್ನ ಮಗ ಕುಬೇರ ಮನೆ ಹಾದಿ ಹಿಡಿದು ಬರುತ್ತಿದ್ದರೆ ಮುತ್ತೈದರೆಲ್ಲ ನೆತ್ತಿ ತುಂಬ ಸೆರಗವನ್ನು ಹೊಚ್ಚಿಕೊಳ್ಳುತ್ತಿದ್ದರಮ್ಮ, ಹೊಚ್ಚಿಕೊಳ್ಳುತ್ತಿದ್ದರು. ಆದ್ರೆ ಈಗ ತನ್ನ ಒಡ ಹುಟ್ಟಿದ ತಂಗಿಯನ್ನೇ ತನ್ನ ಶೀಲವನ್ನು ಕಳೆದುಕೊಂಡಿದ್ದಾಳೆ ಎಂಬ ಈ ಸಮಾಜದ ಕೆಟ್ಟ ನುಡಿ ಅವನ ಕಿವಿಗೆ ಮುಟ್ಟಿದರೆ ಮೆಟ್ಟಿ ಸೀಳಿ ಬಿಡುತ್ತಾನೆ ಈ ನಿನ್ನ ಕೆಟ್ಟ ಶರೀರವನ್ನು. ಪ್ರಸಂಗ ಬಂದಾಗ ಹೇಳ್ತೀನಪ್ಪ, ಈ ನನ್ನ ಗರ್ಭಕ್ಕೆ ಕಾರಣರು ಯಾರು ಅಂತ.
ಕಳೆದ ಬಿಟ್ಟೆಲ್ಲಮ್ಮ ನಿಮ್ಮ ಅಪ್ಪನ ಮಹಾನ ಮರ್ಯಾದೆಯನ್ನು. ತುತ್ತು ಕೂಳಿಗೂ ಗತಿ ಇಲ್ಲದಿದ್ದಾಗ ಊರೂರು ಅಳಿದು ನಿನಗೆ ಭಿಕ್ಷೆ ಬೇಡಿ ತಂದು ಸಾಕಿಸಲಿದೆ. ಯಾಕೆ ಗೊತ್ತಾ? ನನಗೆ ಇರುವುದು ಒಂದೇ ಒಂದು ಮುತ್ತು, ಅದು ದುಷ್ಟ ಮಾನವರ ಕಣ್ಣಿಗೆ ಬಿದ್ದರೆ ಅದು ಎಲ್ಲೂ ಒಡೆದು ಚೂರದಿತ್ತು ಎನ್ನುವುದಕ್ಕಾಗಿ. ಆದ್ರೆ ನೀನು ಅದನ್ನೆಲ್ಲವನ್ನು ಮರೆತು ಈ ಹಾದ್ರದ ಹೊಟ್ಟೆಯನ್ನು ಕಟ್ಟಿಕೊಂಡು ಬಂದಿರಲ್ಲ. ಬೇಗ ಹೇಳಮ್ಮ, ಈ ಗರ್ಭಕ್ಕೆ ಕಾರಣ ಯಾರಂತ? ಇಲ್ಲಪ್ಪ, ಇಲ್ಲ. ಹಾಗಾದ್ರೆ ಹೇಳು, ಈ ಗರ್ಭಕ್ಕೆ ಕಾರಣ ಯಾರಂತ ಹೇಳು. ಬೇರೆ ಯಾರು ಅಲ್ಲಪ್ಪ, ಅಣ್ಣನ ಮೇಲೆ ಯಾವುದೋ ಒಂದು ಸೇಡು ತೀರಿಸ್ಕೊಳ್ಳೋದಕ್ಕಿದೆ ಅಂತ ಆ ನೀಚ ಯಾವತ್ತು ಯಾರೆಲ್ಲರೂ ಸಮಯ ಸಾಧಿಸಿ ಬಂದು ನನ್ನ ಮೇಲೆ ಸೇಡು ತೀರಿಸ್ಕೊಂಡು ಬಿಟ್ಟನಪ್ಪ ಪಾಪಿ ಪ್ರಕಾಶ. ಶೀಲೆಗೆಡಿಸಿದ್ದು ಸಾಲದು ಅಂತ ಸಮಾಜದೆದುರು ನನ್ನ ಮಾನವನ್ನು ತೂರಿ ಬಿಟ್ಟನಪ್ಪ ಪಾಪಿ ಪ್ರಕಾಶ. ಅನ್ಯಾಯವಾಗಿ ನನ್ನ ಮನೆಯನ್ನು ನುಂಗಿ ನೀರು ಕುಡದೆ, ಅನ್ಯಾಯವಾಗಿ ನನ್ನ ಮನೆಯನ್ನು ನುಂಗಿ ನೀರು ಕುಡದೆ, ಈಗ ನನ್ನ ಮಗಳನ್ನು ಹಾಳುಗಡಿಸಿ ಬಿಟ್ಟಿಯ ಮಗನೇ. ಅವಳ ಶೀಲಕ್ಕೆ ಕಾರಣ ಆಗಿದ ನಿನ್ನನ್ನು ಈ ಬಡ್ಡಿಗೆ ಬಡ್ಡಿ ಹಾಕಿ ತೀರಿಸಿಕೊಳ್ಳದೆ ಬಿಡಲಾರ ಮಗನ, ಬಿಡಲಾರ. ಆ ಸಿಂಧೂರ ಲಕ್ಷ್ಮಣ ತನ್ನ ತಂಗಿಯ ಶೀಲಕ್ಕಾಗಿ ಆ ಗೌಡನ ರುಂಡವನ್ನು ಕತ್ತರಿಸಿ ಹೇಗೆ ಆಪ್ಸಿ ಬಾಗಿಲಿಗೆ ಕಟ್ಟಿ ತನ್ನ ತಂಗಿಯ ಆತ್ಮಶಾಂತಿ ಮಾಡಿದಂತೆ, ಇಂದಿಲ್ಲ ನಾಳೆ ಆದ್ರೂ ನನ್ನ ಮಗ ಕುಬೇರ ನಿನ್ನ ರುಂಡವನ್ನು ಕತ್ತರಿಸದ ಬಿಡಲಾರ ಮಗನ, ಬಿಡಲಾರ ನನ್ನ ಮಗ ಕುಬೇರ. ಯಾಕಪ್ಪ ಹೀಗೇಕೆ ಮಾಡುತ್ತಿರುವಿರಿ? ಯಾರು? ಕುಬೇರನ? ಹೌದಪ್ಪ. ಸರಿ, ಹಿಂದಕ್ಕೆ ನನ್ನನ್ನು ಮುಟ್ಟಬೇಡ. ಅಂದರೇನಪ್ಪ ನಿನ್ನ ಮಾತು? ಈಗ ಬರುವಂತಾಯ್ತೇನಪ್ಪ ನಿನಗೆ? ಸರಿ, ಹಿಂದಕ್ಕೆ ನನ್ನ ಮುಟ್ಟಬೇಡ. ನೀನು ನನ್ನ ಮಗನಾಗೆ ಹುಟ್ಟಿ ಬಂದದ್ದಕ್ಕೆ ಸಾರ್ಥಕ ಮಾಡಿದೆಯಪ್ಪ. ನೀನು ಸಾರ್ಥಕ ಮಾಡಿದಿ. ದೇಶ ಸೇವೆ ಎಂದು ಹೇಳಿ ನನ್ನ ಮಗಳ ಬಾಳನ್ನು ಹಾಳಿಗೆಡಿಸಿಬಿಟ್ಟೆ. ನನ್ನನ್ನು ಮುಟ್ಟಬೇಡ. ಸರಿ, ಹಿಂದಕ್ಕೆ. ಅಂದರೇನಪ್ಪ ನಿನ್ನ ಮಾತು? ನೀನೊಂದು ಹಿಂದೂ ಮಾತು ಹೇಳಿದ್ದೆ, ನಿನಗೆ ನೆನಪಿದೆಯಾ? ಈ ನಿನ್ನ ಅಣ್ಣ ಜೀವಂತವಾಗಿರುವವರೆಗೂ ಭಯದ ಭೀತಿಯನ್ನು ಹರಿದು ಹಾಕಿ ಬಿಡಮ್ಮ. ನೀನೇನೋ ಪ್ರಾಣಕ್ಕೆ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ನಾ ಹಾಗೇನಾದರೂ ಅಪಘಾತ ಕಂಡು ಬಂದಲ್ಲಿ ಆ ಕುಹುಕಿಗಳ ಕತ್ತನ್ನು ತೆಗೆದು ನಿನ್ನ ಹೆಣಕ್ಕೆ ರಕ್ತ ತಿಲಕವನ್ನು ಇಡುತ್ತೇನೆ. ಈ ಮಾತು ಸತ್ಯ ಸತ್ಯ ಸತ್ಯ. ಹೌದಪ್ಪ, ಯಾರು ಇಲ್ಲದ ಸಮಯ ಸಾಧಿಸಿ ನಿನ್ನ ತಂಗಿಯ ಶೀಲವನ್ನು ಹಾರಿಗೆಡಿಸಿ ಬಿಟ್ಟನಪ್ಪ ನಿನ್ನ ವೈರಿ ಪ್ರಕಾಶ. ನಾನಿಲ್ಲದ ಸಮಯ ಸಾಧಿಸಿ ಕೊನೆಗೂ ನಿನ್ನ ಚೆಲ್ಲವನ್ನು ತೀರಿಸಿಕೊಂಡು ಬಿಟ್ಟಿಯ ಮಗನ. ಅಪ್ಪ, ನಾನು ಈಗಲೇ ಹೋಗಿ ಆ ಪಾಪಿಯ ರುಂಡವನ್ನು ಕತ್ತರಿಸಿಕೊಂಡು ಬರ್ತೇನೆ. ತಡೆದುಕೋ ಕುಬೇರ, ತಡೆದುಕೋ. ನಿನ್ನ ಮೈಯಲ್ಲಿ ನನ್ನ ರಕ್ತನೇ ಬೆರೆತಿದರೆ, ನೀನು ನನ್ನ ಮಗನೇ ಆಗಿದ್ರೆ ಈ ಸೇಡಿಗೆ ಸೇಡವನ್ನು ತೀರಿಸಿಕೊಳ್ಳಲೇಬೇಕು. ಈ ನನ್ನ ಅಪ್ಪ ಪರಶುರಾಮನ ಕೊಡ್ಲಿಯನ್ನು ತೆಗೆದುಕೋ. ಈ ನನ್ನ ಮಾತನ್ನು ನಡೆಸಿಕೊಡ್ತೀನಂತ ನನಗೆ ಮಾತು ಕೊಡು. ಅಪ್ಪ, ನಿನ್ನ ಪಾದ ಹನುಮಪ್ಪನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೇನಪ್ಪ, ನಿನ್ನ ಮಾತನ್ನು ನಡೆಸೇ ತೀರ್ತೀನಂತ. ಹೇಳಪ್ಪ, ಹೇಳು. ನನ್ನ ತಂಗಿಗಾದ ಅವಮಾನದ ಅವಸ್ಥೆಯನ್ನು ಕಂಡು ನನ್ನ ಹೃದಯದಲ್ಲಿ ಪುಟ್ಟಿದೆ ಹೇಳುವ ಪ್ರಳಯಾಗ್ನಿ ಜ್ವಾಲೆಯನ್ನು ತಡೆಯಲಾರೆ. ಅಪ್ಪ, ಅವನನ್ನು ಜೀವಂತ ಹಿಡಿದು ತಂದು ನಿನ್ನ ಎದುರಿಗೆ ಕಡಿದು ಚೆಲ್ಲರೆ, ಇಲ್ಲವೇ ಅವನ ರಕ್ತದಿಂದ ನನ್ನ ತಂಗಿಯ ಜಡಿಯನ್ನು ತೋಯಿಸಲೆ, ಅಥವಾ ದುಶ್ಯಾಸನ ಕರಳುಗಳನ್ನೇ ಬಗೆದು ಭೀಮ ದ್ರೌಪದಿಗೆ ಮಾಲೆ ಮಾಡಿ ಹಾಕಿದಂತೆ ಇಂದು ಆ ಪಾಪಿಯ ದೇವನ ನಾ ಬಗೆದು ಅವನ ಕರಳುಗಳು ತಂದು ನನ್ನ ತಂಗಿಯ ಮಾಲೆಯಂತೆ ಹಾಕಲೆ, ಅಥವಾ ಅವನ ಕಣ್ಣುಗಳನ್ನೇ ಕೀಳಲೆ, ಅಥವಾ ಇಡೀ ಅವನ ವಂಶವನ್ನು ಸುಟ್ಟಾದ ಬೂದಿಯನ್ನು ತಂದು ನಿನ್ನ ಅಣಿಗೆ ವಿಭೂತಿಯಂತೆ ಹಚ್ಚಲೆ, ಅಥವಾ
ಅವನ ರಕ್ತದಿಂದ ನನ್ನ ತಂಗಿಯನಿಗೆ ರಕ್ತ ತಿಲಕವನ್ನಿಡಲಿ. ಹೇಳಪ್ಪ ಬೇಗನೆ ಏನು ಮಾಡಲಿ ಆ ಪ್ರಕಾಶನನ್ನು? ಅವನ ಹೆಡಮುರಿಗೆಯನ್ನು ಬಿಗಿದು ಕಟ್ಟಿ ನನ್ನ ಮಗಳ ಕೊರಳಿಗೆ ಮಾಂಗಲ್ಯ ಕಟ್ಟಬೇಕು ಒಂದು, ಇಲ್ಲವಾದ್ರೆ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಅವನ ರಕ್ತದಿಂದಲೇ ನನ್ನ ಮಗಳ ಹನಿಗೆ ರಕ್ತ ತಿಲಕ ಆಗಬೇಕು ಒಂದು. ಈ ನನ್ನ ಮಾತನ್ನು ನಡೆಸಿಕೊಡ್ತೀಯಾ? ಅಪ್ಪ, ಆ ಶ್ರೀರಾಮಚಂದ್ರ ಬಾಣ ಒಂದು ಆದಂತೆ ಈ ನಿನ್ನ ಮಗನ ಮಾತು ಕೊಡುವಂತೆ ಅಪ್ಪ ಒಂದೇ. ಅವನ ತಾಯಿಯ ಗರ್ಭದಲ್ಲಿ ಅಡಕೊಂಡಿದ್ದರು ಸರಿ, ಅವನನ್ನು ಹೊರಗೆ ಹೇಳ್ತು ಅವನನ್ನು ಹೊರಗೆ ಹೇಳ್ತು ನನ್ನ ಸೇಡನ್ನು ತೀರಿಸಿಕೊಂಡು ನಿನಗೆ ಕೊಟ್ಟ ಮಾತನ್ನು ನಾನು ನಡೆಸದಿದ್ದರ ನಾನು ನಿನ್ನ ಮಗ ಕುಬೇರನ ಅಲ್ಲವೆಂದು ತಿಳಿ. ಇದು ನಾನು ಮಾಡ್ತಾ ಇರೋ ಶಪಥ. ಹೃದಯ ಸಮುದ್ರ ಹೊತ್ತಿದೆ ದೇಶದ ಬೆಂಕಿ, ರೋಷಾಗ್ನಿ ಜ್ವಾಲಿ ಉರಿ ಹೊರಿದು ಸಮುದ್ರ ಕಲಗಿ ಹೊತ್ತಿದ ದೇಶದ ಬೆಂಕಿ, ರೋಷಾಗ್ನಿ ಜ್ವಾಲಿ ಉರಿ ಹೊರಿದು ದುಷ್ಟ ಸಂಹಾರಕ್ಕೆ ಬದ್ಧತೆ ಬಾರಕ್ಕೆ ಪ್ರಾಣ ಬದ್ಧೆ ಇಟ್ಟು ಅಶ್ವಮೇಧ ಅಪ್ಪ, ನನಗೇಕೋ ಒಂದು ರೀತಿ ಸಂಕಟವಾಗ್ತಾ ಇದೆ. ಸ್ವಲ್ಪ ಒಳಗೆ ನಡೆಯಮ್ಮ, ವಿಶ್ರಾಂತಿ ತೆಗುವಂತೆ ನಡಿ ಒಳಗಡೆ. ಯಾಕೋ ಬಯಲು ಕಡೆ ಬಂದಾಗತ್ತಲ್ಲೋ ಯಪ್ಪ, ಈಗ ಎಲ್ಲಿ ತಪ್ಪಿಸ್ಕೊಳ್ಳಿ ಅಂತೇಳಿ. ಯಾಕೆ ಗೋವಿಂದ್ ಹೀಗೆ ನಡುಗುತ್ತಿರುವೆ? ಅಲ್ರಿ ಆ ಕುಬೇರಪ್ಪದನಲ್ಲ, ಕುಬೇರಪ್ಪ ಕರ್ರನ ಪ್ಯಾಂಟ ಕರ್ರನ ಅಂಗಿ ಹಾಕೊಂಡ ಊರು ಸಂಧಿ ಹೊಲ ಒಡ್ಡ ಹೊಗಳಿ ಎಲ್ಲ ತಿರುಗಾಡಕತ್ತಾನ. ಯಾರನ್ನ ಕಡಿಯಾಕ ಪ್ಲಾನ್ ಮಾಡ್ಯಾನ ನನಗೆ ಒಂದು ಗೊತ್ತಲ್ಲ ಹೋತ್ರಿ ಅಪ್ಪ. ಅದಕ್ಕೆ ನಾನು ಸಣ್ಣಂಗೆ ಸೋರಿ ಬಿಟ್ಟಿದ್ದೆ. ಯಾವಾಗ ನೋಡಿದ್ರಿ ಇದೇ ರೀತಿಯಾಗಿರ್ತಿಯಲ್ಲ ಗೋವಿಂದಪ್ಪ? ಯವ್ವ ನನಗೆ ಹುಡುಗಾಟ ಅಂದಂಗೆ, ನನ್ನ ನೋಡಿ ನಿಮ್ಗೆ ಹುಡುಗಾಟ ಅಂದಂಗೆ ಆಗೈತೆ. ಆದ್ರೆ ಅದೆಲ್ಲ ಸುದ್ದಿ ಕೇಳಿದ್ರೆ ಭಾಳ ದೊಡ್ಡ ಕತೆ ಐತೆ, ಭಾಳ ದೊಡ್ಡ ಕತೆ ಐತಿ. ಗೋವಿಂದ್ ನೀ ಹೇಳೋ ಮಾತು ಖರೇನ? ಅಲ್ರಿ ನಾ ಯಾಕೆ ಸುಳ್ಳು ಹೇಳ್ರಿಪ್ಪ, ನನಗೆ ಸುಳ್ಳು ಹೇಳಕ್ಕೆ ನನಗೆ ಇದಾಯ್ತೇನು? ಹಾಗಾದ್ರೆ ಪ್ರೇಮ ಅದ್ರ ವಿಷಯ ಏನೈತೆ ನೀವು ತಿಳಿಯೋಣ, ನಡಿ ಹೋಗೋಣ. ನನ್ನಟ್ಟು ಕತ್ತಿನ ಮ್ಯಾಗ ನಿಂದಟ್ಟು ಚಿತ್ತಿರ್ಲಿ ಅಪ್ಪ. ಯಾಕಂದ್ರೆ ನಾ ಎಲ್ಲಿ ತಪ್ಸ್ಕೊಂಡ್ರು ನನ್ನ ಬಾಳ್ಯಾಗ ಕಾಣವಲ್ತಾಗೈತಿ.
ನನ್ನ ಮಗಳ ನನ್ನ ತಾಯಿ ಇವನು ಕರ್ಕೊಂಡು ಇಲ್ಲಿಗೆ ಯಾಕೆ ಬಂದೇವಾ? ಇಲ್ಲಿಗೆ ಯಾಕೆ ಬಂದಿ? ನೀನು ಬಿಡೋದಿಲ್ಲಪ್ಪ. ನೀನ್ ಎಲ್ಲಿ ಹೋದ್ರೂ ನಾವು ಬಿಡೋದಿಲ್ಲ. ಅಡಕಲ ಗರ್ಗ್ಯಾಗ ಹಾಕಿ ನೀನು ಮುಚ್ಚಿ ಕಡ್ದು ಬಿಡ್ತೀವಂತ. ಯವ್ವಾ ಹಂಗ ಮಾಡಿ ನನ್ನ ಹಿಡಿದ ಕುಬೇರಪ್ಪನ ಕೈ ಕೊಡ್ಬೇಡ ಯವ್ವಾ, ನಿನ್ನ ಕಾಲಿಗೆ ಬಿಡ್ತೀನಿ ನೋಡು. ಹೌದಲ್ಲ? ಅಲ್ಲ ಇವ್ ಮೌನ್ ಇಷ್ಟಕ್ಕೆ ಹೆದರ್ಕೊಂಡೆ ನಿಮ್ಮ ಮೌನ್ ನೀನು? ಹೆದರು ಪ್ರಶ್ನೆ ಇಲ್ಲ ಯವ್ವಾ, ಅವ ಯಾಕೋ ನನ್ನ ಮ್ಯಾಗ ಪ್ಲಾನ್ ಇಟ್ಟಾನ ಅನ್ನೋದು ನನಗೂ ತಿಳಿವಲ್ದಾಗೈತಿ. ಅಲ್ಲಯ್ಯಪ್ಪ ಅವನವನ ನಿನಗೆ ಅಂಥದ್ದು ಏನಾರ ಬಂತು ಇಷ್ಟು ಹೆದರ್ಕೊಂಡು ಮುದ್ದೆ ಆಗಿಬಿಟ್ಟಿಯಲ್ಲ. ನೋಡಪ್ಪ ಯಪ್ಪ ಈಗ ನನಗೆ ಮಾಡ್ತೀವಿಲ್ಲ ಅದನ್ನ ಹೇಳ ಸಾಕು. ಮದುವೆ ಮಾಡ್ತೀವಿಲ್ಲ ಹೇಳಯ್ಯಪ್ಪ. ನಾನು ವಾರಿಗೆ ಅವ್ರು 4 ಮಕ್ಕಳ ಹಾಡ್ದಾರ. ನನಗಿನ್ನ ಲಗ್ನ ಇಲ್ಲ ಏನಿಲ್ಲ. ನನಗೆ ನೀ ಲಗ್ನ ಮಾಡಿದಿ ಚಲೋ ಆತ, ಇಲ್ಲ ಅಂದ್ರೆ ಬಿಡೋ ಮಗಳಲ್ಲ ನಾನು. ಪಟ್ನ ಮಾಡ್ಬ ನಾವು. ನಾ ಎದಕ್ಕೆ ಅಡ್ಡಾಗಿಲ್ಲ ನಿಮಗೆ? ಎದಕ್ಕೆ ಅಡ್ಡಾಗಿನಿ? ಹಾ ಮತ್ತೆ ಎಡಕಡ್ಡಾಗಿನಿ ಅಂದ್ರ ಅಲ್ಲ ಮದುವೆ ಮಾಡೋಯಪ್ಪ ಅಂದ್ರ ಒಲ್ಯ ನಿನ್ನ ಮುಂದೆ ಹೋಗ್ಲಿ ಅಂತೀಯ. ಈಗ ನೋಡಪ್ಪ ನನಗನಕ ಗೊತ್ತಿಲ್ಲ, ಮದುವೆ ಮಾಡ್ಬೇಕಷ್ಟ. ಯವ್ವಾ ಈಗ ಹೊತ್ತು ಮುಳುಗಿಂದ ರಾತ್ರಿ 9 ಗಂಟೆಗೆ ನಮ್ಮ ಬೀರಪ್ಪನ ಗುಡಿಗೆ ಬರ್ರಿ, ನೀವು ಮದುವೆ ಮಾಡಿ ಮುಗಿಸೇ ಬಿಡ್ತೇನೆ. ಹಾ ಮುಗಿಸ್ತೀಯ? ಅಲ್ಲಯ್ಯಪ್ಪ ಹೋಗ್ಲಿ, ನೀ ಹೆದರ್ಕೊಂಡು ಮುದ್ದೆಯಾಗಿ ಎಮ್ಮಿಗೆ ಮೇವು ತರ್ತೀನಂತ ಹೋದವ ಅಲ್ಲ, ಅವನ್ ಬೆವಿನ ಗಡ್ಡ್ಯಾಗ ಹುಡುಗಿ ಮುದ್ದೆಗೆ ಬಿದ್ದಿಲ್ಲ ಯಾಕಂತ? ಯವ್ವಾ ಯವ್ವಾ ನನ್ನ ಹಳ ತಾಯಿ ಬಂದು ಮುಂದೆ ಬಂದು ನಿಂದ್ರ ಬರ್ರಿ ಮಾರಯ್ಯ. ಅಲ್ಲ ಯವ್ವಾ ಈ ನೋಡು, ನೀನು ವರದಕ್ಷಿಣೆ ಕೊಡ್ಬೇಕಲ್ಲ, ಆದ್ರೆ ಬಂಗಾರದಂತ ನನ್ನ ಮಗಳನ್ನ ಕೊಟ್ಟಿ ನಂದಿಂದ ನಾ ವರದಕ್ಷಿಣೆಗೆ ಹಿಂತಿರ್ತೀನಿ. ಆ ಮಗನ ವರದಕ್ಷಿಣೆಗೆ ಹಿಂತಿರ್ತೀನಿ ಏನ? ಏ ಮಾವ ಅಲ್ಲೋ ಮಾವ, ಖಾನಾಕ ಇಟ್ಟು ಮಟ್ಟೆ ನಿನ್ನ ಮೈಯಾಗ ಎಲವಿಲ್ಲ, ಮತ್ತು ಹಿಂಡಿ ತೆಗದ್ರ ಒಂದು ಕಪ್ಪ ರಗತ್ ಹೊಂಟೋದಿಲ್ಲ, ಮತ್ತು ದಿನ ಸಂಧಿ ತಿರುಗೋದು ಬಿಡಲ್ಲ ಮಾವ. ನೀ ಸಂಧಿ ತಿರುಗೋದು ಬಿಡಲ್ಲ. ಲೇ 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 ಈಗ ಎಲ್ಲಿ ನಾ ಸಂಧಿ ತಿರುಗಾಡಕತ್ತಿಲ್ಲ, ಎಲ್ಲ ಬಿಟ್ಟು ಬಿಟ್ಟೀನಿ. 2-3 ದಿವಸ ಆಯ್ತು ಎಲ್ಲ ಬಿಟ್ಟು ಬಿಟ್ಟೀನಿ ನೋಡ್ಬ. ಎಲ್ಲಿ ಬಿಡ್ತಿ ಮಾವ, ಎಲ್ಲಿ ಬಿಡ್ತಿ? ನಿನ್ನ ಬಾಯಾಗ ದೀಪ ಹಚ್ಚಿ ಹುಡುಕ್ಯಾಡಿದ್ರೂ ಬಾಯಾಗ 1-2 ಹಲ್ಲಿಲ್ಲ. ಮತ್ತು ನಿನ್ನ ರಾತ್ರಿ ಆ ಸಂಧ್ಯಾಗ ಏನು ಮಾಡಕತ್ತಿದ್ದೀಯ? ಏನಿಲ್ಲಪ್ಪ, ನಮ್ಮ ಮನೆ ಮಠ ಕಳಿಸ್ಬಿಡಪ್ಪ. ನಾ ಹೋಗಿ ನಮ್ಮ ಮನೆ ಮಠ ಕಳಿಸ್ಬಿಡು. ಇಲ್ಲ ಏನಾರ ನಮ್ಮ ಮದಿಗೆ ಒಪ್ಪಲಿಲ್ಲ ಅಂದ್ರ ಮತ್ತೆ ನಿನಗೆ ಅದ ಬರ್ತೈತಿ ನೋಡ. ಯಪ್ಪ ಇಲ್ಲ, ನಾ ಒಪ್ತೀನಿ, ನನ್ನ ಮನೆ ಮಠ ಬಿಟ್ಬಿಡು. ಏ ಮಾವ ನಾ ಅದೇನಲ್ಲೋ, ನೀ ಯಾಕೆ ಅನ್ಸ್ತೀವಿ ಮಾವ? ನೀ ಯಾಕೆ ಅನ್ಸ್ತೀಯ? ನಾ ಅನ್ಸಲ್ಲೇ ಮಗನ, ಆದ್ರೆ ಅಳಿಯನ ಮನಸ್ಸು ನೋಡಿ, ಅಳಿಯನ ಮನಸ್ಸು. ಏ ಮಾವ ಹಂಗಾದ್ರೆ ನಡಿ, ಇವು 3 ಗಲ್ಲಿ ದಾಟಿಸಿ ನಿನ್ನ ಬಿಟ್ಟು ಬರ್ತೇನೆ. ಸುಶೀಲಾ 1 5 ನಿಮಿಷ ನಿಲ್ಲಿಲ್ಲ, ನಾ ಮಾವನ ಕಳಿಸಿ ಬರ್ತೇನೆ. ಮಗಳ ರಾತ್ರಿ 9 ಗಂಟೆಗೆ ಗುಡಿಗೆ ಬಂದು ಮದುವೆ ಮಾಡ್ಕೊಂಡು ಹೋಗ್ರಿ. ಮತ್ ರಾತ್ರಿ 9 ಗಂಟೆಗೆ ಬಂದೆ ನಿಮ್ಮವನು. ಇದೋ ಒಂದು ರಾತ್ರಿನೂ ಒಜ್ಜಾಗೈತಿ, ಮತ್ ರಾತ್ರಿ 9 ಗಂಟೆಗೆ ಏ ಸೋಸು ನನಗ ಅಂಕ್ಲಿ ಪಿಕ್ಚರ್ಕ ಟಾಕೇಜ್ ನೋಡಕ್ ಹೋಗುನಂತ ಹೇಳಿ ನಂಗೆ ಹೋಗುನಂತ ಹೇಳಿ ಇಲ್ಲೇ ನಿಂತು ಬಿಟ್ಟೇನ ಸೋಸು? ಇಲ್ಲೇ ನಿಂತು ಬಿಟ್ಟೇನ? ಬಾರೋ ನನ್ನ ಸರ್ದಾರ, ಈಗ ಬರ್ತಾನ ಆಗ ಬರ್ತಾನಂತ ನೀನು ದಾರಿನ ಕಾಯಕತ್ತೇನೋ ನನ್ನ ಮನೆ ಮಿಚ್ಚಿದ ಮನದಾರ. ಅಲ್ಲ ಬರಂಗಿಲ್ಲ ಅಂತ ಯಾರು ಹೇಳಿದ್ರು? ನೀ ಬರ್ತಿ ಅಂತ ನೀನು ದಾರಿನ ಕಾಯಕತ್ತೀನಿ. ಅಲ್ಲ ಅದು ಅಲ್ದ ನೀನು ಕರ್ಕೊಂಡು ಬಂದಿ ಅಂತ ನನಗೆ ಗೊತ್ತಿಲ್ಲನ. ನೀನ್ ಹಂಗಾದ್ರೆ ತಡ ಯಾಕ? ಬೇಗ ಬಾರೆ, ಮನೆಗೆ ಹೋಗುನು. ಆಯ್ತಮ್ಮ, ಮನೆಗೆ ಹೋಗಿ ಬಿಡೋಣ, ಮಕ್ಕೊಂದು ಬಿಡೋಣ. ಮನೆಗೆ ಹೋಗಿ ನೀ ಆ ಕಡೆ ಮಕ್ಕೋಣ, ಈ ಕಡೆ ಮಕ್ಕೋಣ. ಎಲ್ಲ ಪೊರ ಎಲ್ಲಿ ಅದು? ಎಲ್ಲಿ
ಟುಸುಕು ಟುಸುಕು ಇದ್ಯಾವ್ದು ಟುಸುಕು ಟುಸುಗ ಮೊಲ ಸ್ಟೈಲ್ ಅದು ಟುಸುಕು ಟುಸುಕು ಮೊದಲು ಇಲ್ಲಿ ನೋಡ್ ಪಿಸುಕು ಪಿಸುಕು ಮಾಡ ಟುಸುಕು ಅನ್ನತೈತಿ ಮಾವ ಏನ ಹುಡುಗಿ ಚುರ್ರು ಚುರ್ರು ಎಲ್ಲ ಹುರ್ರು ಹುರ್ರು ಎಲ್ಲ ಸೇಮ್ ಟು ಯು ನಿನಗೆಲ್ಲಗತ್ ನಮಗೂ ಅಲ್ಲೇ ಚುರ್ರು ಚುರ್ರು ಅಂತೈತೋ ನನ್ನ ಮೈ ಗುಳು ಗುಳು ಅಂತೈತೋ ಚುರ್ರು ಚುರ್ರು ಅಂತೈತೋ ನನ್ನ ಮೈ ಗುಳು ಗುಳು ಅಂತೈತೋ ಹುಡುಗಿ ಚಂದ ಈ ನಿನ್ನ ಮೈ ಮಾತು ನಿನಗಾಗಿ ಮನಸಾಗಿ ಸಂಗೀತ ಕಲಿಕೆತ್ತ ಹುಡುಗಿ ಚಂದ ಈ ನಿನ್ನ ಮೈ ಮಾತು ನಿನಗಾಗಿ ಮನಸಾಗಿ ಸಂಗೀತ ಕಲಿಕೆತ್ತ ಅಲ್ಲಿ ಆಗತ್ತಪ್ಪ ಒಳಗ ಚಮ 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 ಬಾ ಮಾಡ್ಸೋದು ಬಾ ಬಾ ಏನೋ ಮಗನ ಶ್ರೀಕಾಂತ ನನ್ನ ಹೆಂಡತಿ ಕೈ ಹಿಡ್ಕೊಂಡಿದ್ದೇನೋ ಮಗನ ನನ್ನ ಹೆಂಡತಿ ಕೈ ನಾ ಹಿಡಿದ್ರ ನಿನಗ್ಯಾನ ಉರಿಯಾಕತ್ತೈತಿ ನನಗ್ಯಾಕ ಹೊಟ್ಟಾಗ ಉರಿತೈತಿ ನಿನಗ ಉರಿಯಾಕತ್ತೈತಿ ಈಕಿ ಸಂಬಂಧ ಯಾನೇನ ಕೊಟ್ಟಿದಿ ಹೇಳತ್ತೇನ ಮಗನ ಯಾನೇನ ಕೊಟ್ಟೇನು ಹೇಳು ಅಲ್ಲೋ ಟಾಕ್ಲಿದು 1 ತಿಂಗಳ ಫ್ಯಾಕ್ಟ್ರಿ ಪಗಾರ ಕೊಟ್ಟಿ ಬಂಗಾರ ಕೊಟ್ಟಿ ರೊಕ್ಕ ಕೊಟ್ಟಿ ಸಾಲರ್ಕ ನಿನ್ನ ಪೋಸ್ಟ್ಮಾನ್ ಡಬ್ಬಿ ಕೊಟ್ಟಿ ಮತ್ತ ಸಸ್ಪೆಂಡ್ ಆಗಿ ಮಗನ ಮನೆಗೆ ಬಂದಿ ಅನಾನ ನಿನ್ನ ಹೊಟ್ಟಾಗ ಉರ್ಯಾಕತ್ತೈತಿ ಅದನ್ನೆಲ್ಲ ನಮ್ಮ ಗುರುಗಳು ಕೊಟ್ಟೆನ ಇದು ಅಷ್ಟೇ ಯಾಕೋ ಈ ಹೆಣ್ಣಿನ ಸಲುವಾಗಿ ಇಡೀ ನನ್ನ ಆಸ್ತಿ ಎಲ್ಲ ಹೋಗ್ಲಿ ಅದನ್ನೆಲ್ಲ ಕೇಳಕ ನೀ ಯಾರ ಏ ಅಪ್ಪ ಮಾವಿನ ಗೊಪ್ಪ ನೀ ಏ ಸುಶೀಲಾ ಇದನ್ನೆಲ್ಲ ಯಾರು ಮಾಡಕತ್ತಾರಂತ ನನಗೂ ಗೊತ್ತೈತಿ ಹಿಡಿಯವನ ಕಟ್ಟ ಕೈ ಕಾಲ ಹಾಕಿ ಬಿಡುನು ಒಂದಾಡ ಹಿಂಗಂತ್ಯ ಹಿಡಿತಲ್ಲ ಮುರ್ಕೊಂಡ ಬಿದ್ನಲ್ಲ ಇವಿನ ಬಡಿದಿಲ್ಲ ಹೇಳ ಸಾಕು ಎಲ್ಲ ಮುಗಿದೈತಿ ಅವ ಹೋಗ್ಲೇನತ್ತವ ಸಾಕು ಕೈ ಬಿಡ್ರಿ ನಿಮಗ್ ಕಾಲಿಗೆ ಬೀಳ್ತೇನೆ ಇನ್ನ ಬಡದೇ ಇಲ್ಲ ಸಾಕಂತ ಸಾಕ ಅಲ್ಲ ಬಡಕಿನ ಮುಂಚೆ ಕೆಳಗೆ ಬಿದ್ರ ತಪ್ಪಸ್ಕೊಂಡೇನು ತಿಳ್ಕೊಂಡೇನ ಇನ್ನು ತಪ್ಪಿಸ್ಕೊಂಡ ಮುಗಿದೈತಿ ಅವಂದ ಸಂಖ್ಯೆ ಅಣ್ಣ ಓಡಾಕತ್ತಾನ ಲಗೇನ ಲೇ ಇನ್ನೊಮ್ಮೆ ಎಲ್ಲರ ಬರ್ತೇನ ಬರ್ತೀಯ ನನ್ನ ಹೆಂಡ್ತಂತ ಹಿತ್ತಲ್ ಮನಿ ಸುದ್ದಿ ತೆಗಿದಾಡ ನನ್ನ ತಾಯವ್ವ ಏನಂತ ತಾಯ ಮಗನಿ ಸುಮ್ಮ ಜಾಗ ಖಾಲಿ ಮಾಡಿದಿ ಚಲೋ ಆತ ಹೋಗೈತಿ ನಡಿ ಮುಗಿದೈತಿ ನಡಿ ಇನ್ನೊಂದು ಬೇಕನ ಹಿಡಿಯ ಏ ಬಡಿ ತಗೋರ್ಲಿ ಅವನು ಇನ್ನ ತಗೋರಿ ಹೇಳದ ಲೇ ಮಾವ ಅಂತೂ ಜಬರ್ದಸ್ತ್ ಆಗಿ ಕುಣಿಸಿದೆ ಮತ್ತ ಆಯ್ತು ಬಿಡ ಇಂತ ಮತ್ತೆ ಏನಾರ ಹುರುಪಾಗೊಂಬಂದ ಹುರುಪ ಮಾಡ್ಕೊಂಡು ಮದುವೆ ಆಗಿ ಬಂದ್ಬಿಡು ನಡಿ ಮಾವ
ನಡ್ರಿ ಹೋಗೋಣ. ನಡ್ರಿ ಹೋಗೋಣ.